ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಖುಷಿ ಯಾಕೆ ತಗೊಂಡು ಬ್ಯಾಗ್ ತಗೊಂಡು ಬಾ. ಅಯ್ಯೋ ಏನಕ್ಕೆ ಕೋಪ ಮಾಡ್ಕೊಂಡಿದ್ಯಾ ನೀನು? ನಿನ್ನೂ ವೀಡಿಯೋ ಮಾಡಿಲ್ಲ ಅಂತಲಾ? ಸರಿ ಬಾ, ಕಾಣಿಸ್ತೀಯ ಬಾ ಇಲ್ಲಿ ಬಾ. ನಾನಿವತ್ತು ಊರಿಗೆ ಹೋಗ್ತಾಯಿದ್ದೀವಿ, ಶಿವಾಜಿನಗರಕ್ಕೆ. ಶಿವಾಜಿನಗರ ಅಂದರೆ ಖುಷಿಗೆ ಎಲ್ಲ ಅವ್ರ ಸಂಬಂಧಿಕರು ಇರೋದು ಅಲ್ಲೇ ಅಲ್ವಾ. ಹಾಗಾಗಿ ಅವನಿಗೆ ತುಂಬ ಇಷ್ಟ. ಅವ್ರ ದೊಡ್ಡಪ್ಪನ ಆಗ್ಬೋದು, ದೊಡ್ಡಮ್ಮ. ಮತ್ತು ಅವ್ನು ಡ್ಯಾನ್ಸ್ ಮಾಡ್ತಿದ್ದಾನೆ ನೋಡಿ ಇವತ್ತು. ಯಾಕೆ ಕೋಶ್ ಡ್ಯಾನ್ಸ್ ಮಾಡ್ತಿದ್ಯಾ? ಊರಿಗೆ ಹೋಗ್ತಾಯಿದ್ದೀನಿ ಅಂದ್ಬಿಟ್ಟು ಅವ್ನಿಗೆ ಖುಷಿ ಆಗ್ಬಿಟ್ಟಿದೆ. ಹಾಗಾಗಿ ಅವನು ಕೂಡ ಕರ್ಕೊಂಡು ಹೋಗ್ತಿದ್ದೆ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಗೆಯೇ ತೋಟಕ್ಕೆ ಹೋಗಬೇಕು, ತೋಟದ ಸ್ವಲ್ಪ ವ್ಯವಹಾರ ಇದೆ, ಅದನ್ನು ಮಾತಾಡಿಕೊಂಡು ಹಾಗೆಯೇ ಬರೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಬುಜ್ಜಿ ಬೇಬಿ 3 ಜನ ಕೂಡ ಬೈಕಲ್ಲಿ ಹೋಗ್ತಾಯಿದ್ದೀವಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ನಮಸ್ಕಾರ ಎಲ್ಲರೂ. ನಮ್ಮ ದೇವರು ನಾನು. ನೀ ದೇವರು ಅವ್ರ ದೇವರು? ಓ ಆಶೀರ್ವಾದ ಮಾಡ್ತಾನೆ ನೋಡಿಯಪ್ಪ ಎಲ್ರಿಗೂ ಕೂಡ ಬುಜ್ಜಿ ಬೇಬಿ ದೇವ್ರಂತೆ. ಯಾರು ವಿಡಿಯೋ ನೋಡ್ಬಿಟ್ಟು ನೀವು ದೇವ್ರು ಅಂತಿರೋದು ಹೇಳು? ನಮಸ್ಕಾರ ದೇವ್ರೆ ಯಾರನ್ನೋದು? ಅಲ್ಲ ಟಿ ವಿ ನೋಡ್ತೀಯಲ್ಲ ಯಾವಾಗಲೂ, ಯಾರನ್ನೋದು ನಮಸ್ಕಾರ ದೇವ್ರೆ ಅಂತ? ಇವ್ರದ್ದು ಯಾರ್ದು ಪುಟ? ಡಾಕ್ಟರ್ ಬ್ರೋ ವಿಡಿಯೋನ ಯಾವಾಗಲೂ ನೋಡ್ತಾ ಇರ್ತಾನೆ. ಅವ್ನು ಎಲ್ಲೆಲ್ಲಿ ಹೊರಗಡೆ ಸುತ್ತಿರ್ತಾರಲ್ಲ ಆ ವಿಡಿಯೋ ಹಾಕ್ಕೊಂಡು ಅವ್ನ ಕೈಗೆ ರಿಮೋಟ್ ಸಿಕ್ಕಿದ್ರೆ ಸಾಕು, ಒಂದು ರೈಮ್ಸ್ ತಪ್ಪಿದ್ರೆ ಡಾಕ್ಟರ್ ಬ್ರೋ ಅವ್ರು ನೋಡ್ತಾನಲ್ವ. ಹಂಗಾಗಿ ಅವನು ಅವ್ರು ಹೇಳ್ತಾರಲ್ಲ ಅದಕ್ಕೆ ನಮಸ್ಕಾರ ದೇವ್ರೆ ನಾನು ಅಂತ ಹೇಳ್ತಿದ್ದಾನೆ. ಅಂದರೆ ಅವ್ನಿಗೆ ಇದಾಗಿಲ್ಲ ಅಷ್ಟೇ. ಬನ್ನಿ ಇವಾಗ ಅಂದರೆ ನಮ್ಮ ಮನೆಯವ್ರಿಗೆ ನಾನು ಆವಾಗಲೇ ರೆಡಿಯಾಗಿ 1 ಅವರ್ ಆಗಿದೆ. ಸ್ವಲ್ಪ ಶೈಲಿಗೆ ಚಿಕನ್ ತರ್ತೀವಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಬಂದು ಇಂಟ್ರೊಡಕ್ಷನ್ ವೀಡಿಯೋನ ನಾನು ಮಾಡ್ತಾಯಿರೋದು. ಎಲ್ಲ ರೆಡಿ ಮಾಡಿಬಿಟ್ಟು ಅಲ್ಲೇ ಹೂವು ತಗೊಂಡು ಬಂದೆ. ಸುಮ್ಮನೆ ಏನು ಇವತ್ತು ಮಲ್ಲಿಗೆ ಹೂವು ಮುಡ್ಕೋಬೇಕು ಅನ್ನಿಸ್ತು, ತೊಗೊಂಡು ಬಂದೆ. ಚೆನ್ನಾಗಿರೋ ಹೂವು ಕಾಣಿಸ್ತಿತ್ತಲ್ಲ, ಹಾಗಾಗಿ ಹೆಣ್ಮಕ್ಳಿಗೆ ಹೂವು ಅಂದರೆ ಇಷ್ಟ ಅಲ್ವಾ? ಯಾರಿಗೆಲ್ಲ ಇಷ್ಟ ಮಲ್ಲಿಗೆ ಹೂವು ಅಂದರೆ ಕಮೆಂಟ್ ಮಾಡಿ. ಶೈಲಿ ಒಬ್ಬಳೇ ಬಿಟ್ಬಿಟ್ಟು ಪಾಪ ಹೋಗ್ತಿರೋದು ಇವತ್ತು. ಮಾಡ್ತೀರು ಕೋಶ್. ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ನಾವು ಊರಿಗೆ ಹೋಗ್ತಾಯಿದ್ದೀವಿ. ಬುಜ್ಜಿ ಬೇಬಿಗೆ ಸ್ಕೂಲು ರಜೆ ಇವತ್ತು. ನಾವೇ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀವಿ. ಹೆಲ್ಮೆಟ್ ಮಾತ್ರ ಬಿಡಲ್ಲ ಅವನು, ಹೆಲ್ಮೆಟ್ ಹಾಕತ್ತಾನೆ. ಗುಡ್. ನಡಿ ಈಗ ಹತ್ತಕ್ಕೂ ಸರ್ ಗ್ಲಾಸ್ ಹಾಕ್ಕೊಂಡು ಮುಂದೆ ನಿಂತಿರು. ಶೈಲಿ ಸ್ವಲ್ಪ ಚಿಕನ್ ತಂದು ಕೊಟ್ಬಿಟ್ಟು ಹೋಗೋಣ ಬನ್ನಿ. ನಮ್ಮಲ್ಲಿ ಅವನಿಗೆ ಬೋಟಿ ಮತ್ತು ಫಿಶ್ಶು ಅವನ್ನೇ ನೋಡಿ. ಇವಾಗ ನಾಟಿ ಕೊಳಿಬೇಕಂತೆ ಹಂಗೇನೆ. ನಮ್ಮಲ್ಲಿ ಅವ್ನು ಕೇಳ್ಬಿಟ್ಟೆ ನಮ್ಮ ಮನೆ ಅಡುಗೆ ಮಾಡೋದು. ಬೆಳಗ್ಗೆ ತಿಂಡಿ, ಸಾಯಂಕಾಲ ಅಡುಗೆ ಎಲ್ಲ. ಹಾಂ ಬುಧವಾರ ಬಂದುಬಿಟ್ರೆ ಆರಾಮಾಗಿ ಸಿಗುತ್ತೆ. ಭಾನುವಾರ ಅಂತೂ ತಗೊಳಕ್ಕಾಗಲ್ಲ, ಇಲ್ಲಿ ಸಿಕ್ಕಾಬಿಟ್ರೆ ರಶ್ಶು. ಬೋಟೆ ನೋಡಿ ದೊಡ್ಡದಿದೆ. ನಾಟಿ ಕೋಳಿನೇ ಬೇಕಾ? ಬ್ರೈಲರ್ ಬೇಡವಾ? ಬ್ರೈಲರ ನಾಟಿನೋ? ಹಾಂ ತೆಗೆದುಬಿಟ್ಟು ಮಾತಾಡೋದು ಕೇಳಿಸ್ತಾ ಇಲ್ಲ ನಮಗೆ. ಏನು ಬೇಡ? ಹಾಂ ನಾಟಿ ಕೋಳಿ ಓಕೆ. ನಾಟಿ ಕೋಳಿನೇ ತರೋದು ಮಾಡೋಣ ಅಲ್ವಾ? ಕೊತ್ತಂಬರಿ ಸೊಪ್ಪು 10 ರೂಪಾಯಿ 3 ಅಲ್ವಾ? ರೈಟ್ ಇಳ್ದೈತಲ್ಲ. ಮಲ್ಲಿಗೆ ಹೂವು ಯಾಕೋ? ಮಲ್ಲಿಗೆ ಹೂವು ಬೇಕಾ? ಮುಡ್ಕತೀಯಪ್ಪ? ನನಗೆ ತಾನೇ ಮಲ್ಲಿಗೆ ಹೂವು ತಗೊಂಡಿರೋದು ಮುಡ್ಕೊಳಕ್ಕೆ. ಓ ಶಿವಾಜಿನಾಗ ಮಲ್ಲಿಗೆ ಹೂವು ತಗೊಂಡು ಹೋಗ್ತಾನೆ. ಅಲ್ಲೇನು ಹೂಗೇನು ಬರ ಅಂತನಾ? ನಾನು ಇವಾಗ ನೋಡಿ ನಮ್ಮ ತೋಟಕ್ಕೆ ಬಂದಿದ್ದೀನಿ. ಬುಜ್ಜಿ ಬೇಬಿ ನಮ್ಮ ಮನೆಯವರಿಬ್ಬರು ಇಲ್ಲಿ ಮನೆ ಹತ್ರನೇ ಅಲ್ಲಿದ್ದಾರೆ. ತುಂಬ ಜನಕ್ಕೆ ಗೊತ್ತಿರುತ್ತೆ. ಮೊದಲು ನಾವು ಇದೇ ತೋಟದ ಮನೇಲಿದ್ದದ್ದು, ಇದೇ ನಮ್ಮ ತೋಟ ಅಂಥೇಳಿ. ಫುಲ್ ಎಲ್ಲ ನೋಡಿ ಅರ್ಶಿನ ಹಾಕಿದ್ದಾರೆ ಅಲ್ಲಿವರೆಗೂ. ಕಾಣಿಸ್ತಾ ಇದೆ ಅಲ್ವಾ?
ಅಲ್ಲಿವರೆಗೂ ಕಾಣಿಸಲ್ಲ ನೋಡಿ. ಬನ್ನಿ ಸ್ವಲ್ಪ ದೂರ ಹೋಗಿದ್ದು ಬರೋಣ ಹಂಗೇನೆ ತೋಟದೊಳಗಡೆ. ಒಳಗಡೆ ಗಂಟೆ ಹೋಗಲ್ಲ, ಸ್ವಲ್ಪ ಮಧ್ಯ ಗಂಟೆ ಹೋಗಿದ್ದು ಬರ್ತೀನಿ. ಯಾಕೆಂದರೆ ಅಲ್ಲಿ ಅಣಬೆ ಬರ್ತಾಯಿತ್ತು. ಇಲ್ಲಿರ್ಬೇಕಾದ್ರೆ ಅಂತ ಸಿಕ್ಕಾಬಟ್ಟೆ ಅಣಬೆ ಬರ್ತಿತ್ತು ನಮಗೆ. ಇವಾಗ ಇಲ್ಲ, ನೋಡೋಣ. ಬಂದಿದ್ದೀನಲ್ಲ. ಇನ್ನೊಂದು ವರ್ಷ ಇದರಲ್ಲಿ ನಾವು ಕೂಡ ಬೇರೆ ಥರನೇ ಮಾಡಬೇಕು ಅಂದ್ಕೊಂಡಿದ್ದೀವಿ ತೋಟನ. ನಮ್ಮದು ಇದು ಸ್ವಲ್ಪ ಅಂದರೆ ತೋಟ ಇದು 3 ಎಕರೆ ಇದೆ ಅಲ್ವಾ, ಜಾಗ ಕೂಡ ದೊಡ್ಡದೇ ಇದೆ. 3 ಎಕರೆ ಅಂತಂದರೆ ಏನಾದರೂ ಒಂದು ಮಾಡಬೇಕು. ತೆಂಗು ಸ್ವಲ್ಪ ಕಡಿಮೆ ಇದೆ ನಮ್ಮದು, ಹಂಗಾಗಿ ಮಾಡೋಣ ಏನಾದರೂ. ಫುಲ್ ಅರ್ಶಿಣನೇ ಹಾಕಿರೋದು, ಅಂದರೆ ಇದು ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಮಾಡಲಿಕ್ಕೆ ಅಂತ. ಬಂದೆ ಕೋಶ್ ನೋಡಿ, ತಾತಮ್ಮ ಮಗನ ಬಂದೆ 5 ನಿಮಿಷ ಇಲ್ಲಿ ಗಂಟೆ ಹೋಗಿದ್ದು ಬಂದೆ. ಮನೇಶ್ವರ ಅಂತಂದೆ ನಮಗಿಲ್ಲಿ ಬಂದರು. ಕಾಪಾಡಪ್ಪ. ಈ ಜಾಗ ಫುಲ್ ಅಣಬೆಗಳು ಬರ್ತಾಯಿತ್ತು, ಅಂದರೆ ಬಿದಿರು ಮುಂಡು ಅಂತೀವಲ್ಲ ಅದು. ಇದೆಲ್ಲ ಫುಲ್ ಕಲ್ಲು, ಇದೆಲ್ಲ ಜಾಗ ಹಂಗೆ ಬಿಟ್ಟಿದ್ದು, ಸ್ವಲ್ಪ ಖಾಲಿ. ಇವರೆಲ್ಲ ಕ್ಲೀನಾಗಿ ಉಳಿಸ್ಬಿಟ್ಟವ್ರೆ. ಅಲ್ಲಿ ಕೆಳಗಡೆ ಗಂಟನು ಇಲ್ಲೆಲ್ಲಿ ಈಗ ಸದ್ಯಕ್ಕೆ ಅಣಬೆ ಬರೋದು ಕಾಣಿ ಅಂದ್ಕೊಳ್ತೀನಿ. ಬಂದರೆ ಇಲ್ಲಿ ಬರಬೇಕು ಅಷ್ಟೇ, ಗೊತ್ತಿಲ್ಲ ಇವಾಗಿಲ್ಲ. ಹೋಗೋಣ. ತೆಂಗಿನಕಾಯಿ ಅಂತೂ ಬೇಜಾನ್ ಬಿದ್ದಿದೆ, ನಾವು ಮನೆಗೆ ತಗೊಂಡೋಗ್ಬೇಕು ಕಾಯಿನ. ಹೋಗೋಣ. ರಿಪೀಟ್ ರೋಡ್ ಸೈಡ್ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಬಂದೇ ಇರೋ ಮಗನೇ, ನಾನು ಎಲ್ಲೂ ಹೋಗ್ತಾ ಇಲ್ಲ. ಎಲ್ಲೆಲ್ಲಿ ಹೋಗ್ತಿದ್ದೀಯಮ್ಮ, ಬೇಗ ಬಾ ಅಂತಾನೆ. ರೋಡಿಗೆ ನೋಡಿ ಇವಾಗ ಹಿಂಗೆ ಕಟ್ಬಿಟ್ಟಿದ್ದಾರೆ ಪರದನ, ಏನು ಕಾಣಬಾರ್ದು ಅಂತ. ಇವಾಗ ತೋಟದವಿಂದ ಬಂದ್ವಿ. ಹಾಗೆಯೇ ಇಲ್ಲಿ ನಮ್ಮ ಊರು ಬಂದ್ವಲ್ವ ಶಿವಾಜಿನಗರ, ಅಲ್ಲೇ ನಮ್ಮ ಗೊತ್ತಿರೋರು ನಮ್ಮ ಅಣ್ಣ ಅವ್ರು ಕರೆದ್ರು. ಸರಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕೂತ್ಕೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅದು ಅವ್ರದ್ದು ತೋಟ ಎಲ್ಲ ಇದೆಯಲ್ವ ಜಮೀನು, ಅವ್ರು ನಮ್ಮ ಥರನೇ ಜಮೀನಲ್ಲೇ ಮನೆ ಕಟ್ಸ್ಕೊಂಡಿರೋವಂಥದ್ದು. ಅವರು ಸೈಡಲ್ಲೇ ಅಲ್ಲೇ ಅಂದರೆ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಇದ್ದಾರೆ. ನಮ್ಮದು ಅಲ್ಲಿ ತೋಟದಲ್ಲಿ ನಾವು ಅವಾಗೆಲ್ಲ ತುಂಬ ಹೆಚ್ಚು ಕಡಿಮೆ 14-15 ವರ್ಷ ನಾವು ಅದೇ ತೋಟದ ಮನೆಯಲ್ಲಿ ಅಲ್ಲೇ ಇದ್ದದ್ದು. ಆಮೇಲೆ ನಾವು ಶಿವಾಜಿನಗರದ ಊರೊಳಗಡೆ ಮನೆ ಕಟ್ಸ್ಕೊಂಡು ಅಲ್ಲಿಗೆ ಬಂದಿದ್ದು. ಆಮೇಲೆ ಅಲ್ಲೇ ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ನಾವು ಹುಟ್ಟೂರೇ ಒಂದು ಸೇರಿದೂರೇ ಒಂದು ನಂಗೆ ಆಗ್ಬಿಟ್ಟಿತ್ತು. ನಾವು ಅಂದರೆ ಅಲ್ಲಿ ತೋಟ ತಗೊಂಡು 18 ವರ್ಷ ಆಗಿತ್ತಲ್ವ. ಅಲ್ಲಿಂದ ಶಿವಾಜಿನಗರಕ್ಕೆ ಬಂದು ನಾವು ಇಲ್ಲೆಲ್ಲ ಫುಲ್ಲು ಊರೇ ಖಾಲಿ ಒಬ್ಬರು ಕೂಡ ಇಲ್ಲ ನೋಡಿ. ಎಲ್ಲ ಬಿಕೋ ಅನ್ನಿಸ್ತಿದೆ, ಒಂಥರ ಬೇಜಾರು ಅನಿಸ್ಬಿಡ್ತು. ಬುಜ್ಜಿ ಬೇರೆ ಕರ್ಕೊಂಡು ಬಂದಿದ್ವಾ ನಮ್ಮ ಮನೆ ಮುಂದೆ ಬೈಕ್ ಹಾಕ್ಬಿಟ್ಟು. ಹಾಗೆಯೇ ನಮ್ಮ ನವ್ಯ ಒಬ್ಳಿದ್ಲು, ಅವಳು ಬುಜ್ಜಿ ಜೊತೆ ಮಾತಾಡ್ಕೊಂಡು ಇರಿ ಹೋಗರಿ, ಬೇಡ ಹೋಗ್ಬಿಡಿ ಊಟ ಮಾಡ್ಕೊಂಡು ಹೋಗರಿ ಅಂತ. ಇಲ್ಲ ಕಣಮ್ಮ ಬರ್ತೀವಿ ಇನ್ನೊಂದು ಸರಿ ಅಂತ ಅಂದ್ಬಿಟ್ಟು ಬುಜ್ಜಿನ ಕರ್ಕೊಂಡು ಬಂದುಬಿಟ್ವಿ. ನಾವು ಅಲ್ಲಿ ಹೋಗಿ ಜಾಸ್ತಿ ಹೊತ್ತು ನಿಲ್ಲೇ ಇಲ್ಲ, ಯಾಕಂದರೆ ಅಲ್ಲಿ ಊರಲ್ಲಿ ಒಬ್ಬರು ಇಲ್ಲ, ಖಾಲಿ ಇದೆ. ಇನ್ನು ಬುಜ್ಜಿಗೂ ಕೂಡ ಬೇಜಾರಾಯಿತು, ಏನೂ ಮಾಡೋಂಗಿಲ್ಲ ಅಲ್ವಾ. ಅವನ್ನ ಅಂದರೆ ಕರ್ಕೊಂಡು ಹೋಗಿರ್ತೀವಿ ಅಪರೂಪಕ್ಕೆ, ಅವ್ರ ಜನ ಎಲ್ಲ ನೋಡಬೇಕು ಅಂತ ಅವನಿಗೂ ಆಸೆ ಇರುತ್ತೆ. ಆದರೆ ಏನು ಮಾಡೋದು, ಅಲ್ಲಿ ಯಾರೂ ಇರಲಿಲ್ಲ, ನಾವು ಹೇಳ್ಬಿಟ್ಟು ಹೋಗಿರಲಿಲ್ಲ, ಹಾಗೆ ಹೋಗಿದ್ವಿ. ಹಂಗಾಗಿ ಅವನಿಗೂ ಕೂಡ ಬೇಜಾರಾಗ್ಬಿಟ್ಟಿದೆ. ಹೋಗಿ ಹಾಲು ಕುಡಿದು ಖುಷಿಗೌಡ ಡ್ರಿಂಕ್ ಸುಡಲ್ಲ. ನನ್ನ ಕಾಲನ್ನ ಡ್ಯಾಮೇಜ್ ಮಾಡಿದ್ದೆ ನೀನು. ಯಾಕೆ? 2 ಕಾಲ್ಗೂ ಬೈಕ್ ಹಚ್ತಾ ಮಮ್ಮಿ. ಮೊನ್ನೆ ಒಂದು ಟೈಮ್ ಈ ಕಾಲ್ಗೆ ಹಚ್ತಾ, ನೆನ್ನೆ ಉತ್ಕೊಂಡಿತ್ತು. ನೆನ್ನೆ ಡ್ಯಾಡಿ ಮುಂದೆ ಹಚ್ತಾ ಇದು ಉತ್ಕೊಂಡಿತ್ತು. ವಾವ್, ಈಗ ಸರಿ ಆಯ್ತಾ? ಈಗ ಸರಿ ಹೋಯ್ತು, ತಿರ್ಗಾ ತುಳ್ದ. ಏಯ್ ಚೆಲ್ಲೋಗುತ್ತೆ. ಯಾಕೋಶ್ ಬಟ್ ಅದನ್ನೇ ಹಚ್ಚಿಸ್ತಾ ಟೈರ್ ನೆನೆ. ನಾನು ಯಾಕೆ ಕೂತ್ಕೋಬೇಕಲ್ಲ ಅಂತ ಹೇಳಿ ಎಂಥ ಪ್ರಮೋಷನ್. ಎಲ್ಲಿ ಮಾಡ್ತೀಯಾ? ರೆಡಿಯಾಗಿ ಇಲ್ಲೇ ಬಂದು ಮಾಡು. ಅಲ್ಲೇ ಕೊಯ್ತೀಯ? ಭಯ ಪಟ್ಕೋಬೇಡ, ಇಲ್ಲಿರೋರು ಏನು ಮಾಡಲ್ಲ. ಟ್ರೈಪೋಡ್ ಅಲ್ಲಿ ಓಕೆ. ಅಲ್ವಾ, ಗುರುವಾರ ಬರ್ತಾಯಿದೆ ಅಂದರೆ ನನ್ನ ಮಗಳಿಗೆ ಏನೋ ಒಂಥರ ಲಕ್. ಛೀ, ಎಂಥ ಅದು ನಿನ್ನ ಅಜ್ಜಿ. ಜಾಸ್ತಿ ದೂರ ಹೋಗ್ಬಾರ್ದು.
ಇಲ್ಲಿ ಹೋಗಿ ಆಟ ಆಡ್ಕೊಂಡು ಬಂದ್ಬಿಡು. ಸೊಳ್ಳೆ ಎಲ್ಲ ಇದ್ರಲ್ಲಿ ಕೂತ್ಕೋಬೇಡಿ ಕಣ್ರಿ, ಇದ್ದಾವ ಅಲ್ಲ ಇದ್ರಾಗ ಕೂತ್ಕೋಬೇಡಿ, ಆಮೇಲೆ ಕಚ್ಬಿಡ್ತಾವೆ. ಅದು ಇಷ್ಟೊತ್ತಲ್ಲಿ ಕಚ್ಚಲ್ಲ, ಡೆಂಗ್ಯೂ ಸಂಜೆ ಮೇಲೆ. ಎಲ್ಲಿಗೋಗಿದ್ರು? ಓ ಹಾಂ, ಅಲ್ಲೇ ಆಗಿರೋದು, ಇಲ್ಲೆಲ್ಲ ಕಚ್ಚಿಲ್ಲ ಅವ್ರಿಗೆ, ಪಾರ್ಕ್ ಹತ್ರನೇ ಆಗಿರ್ತದೆ. ತಮ್ಮ ಹೊರಗಡೆ ಟ್ರಿಪ್ ಹೋಗಿದ್ದ, ಅಂದರೆ ಒಂದು 5-6 ದಿನ ಆಗಿತ್ತು ನನಗಿದೆ. ಇವಾಗ ಬಂದಿದ್ದಾನೆ. ಬಂದ್ಬಿಟ್ಟು ಅವ್ರ ಮಾವನ ಜೊತೆ ಹೇಳ್ತಾ ಇದ್ದಾನೆ, ಅಲ್ಲೆಲ್ಲ ಹೆಂಗೆಲ್ಲ ಮನೆ ಕಟ್ಸಿದ್ರು ಏನು ಗೊತ್ತಾ ಮಾವ, ಹಂಗೆ ಹೆಂಗೆ ಅಂದ್ಕೊಂಡು ಫುಲ್ ಖುಷಿಯಿಂದ ಜೋಸಲ್ಲಿ ಹೇಳ್ತಾ ಇದ್ದ. ತಗೊಂಡೋಗಿ ಅಲ್ಲಿ ಮಾಡ್ಕೊಂಡು ಬಂದಿರೋ ಫೋಟೋಸು ವೀಡಿಯೋಸ್ ಎಲ್ಲ ಅವ್ರ ಭಾವನಿಗೆ ತೋರಿಸ್ತಾ ಇದ್ದಾನೆ. ಅಂದರೆ ಮಾವ ಅನ್ನೋದು ಭಾವನಲ್ಲ ಅವರು, ಹಾಗಾಗಿ ಅವರ ಮಾವನಿಗೆ ತೋರಿಸ್ತಾ ಇದ್ದಾನೆ, ಇಲ್ಲಿ ಯಾವ ಥರ ಮನೆ ಕಟ್ಸಿದ್ದಾರೆ, ಇಲ್ಲಿ ಯಾವ ಥರ ಇದೆ ನೋಡು ಮಾವ, ಅದು ಇದು ಅಂತೇಳಿ. ಅವನೆಲ್ಲ ಟೂರ್ ಹೋಗಿದ್ದಲ್ವ, ಹಂಗೇನೆ ನಮಗೆ ನಾವು 6 ಜನ ಅಕ್ಕ ತಂಗಿರೋ ಅವ್ನ ಹೆಂಡತಿ ಎಲ್ಲರಿಗೂ ಕೂಡ ಸ್ಯಾರಿಗಳನ್ನ ತಂದಿದ್ದಾನೆ. ಅದು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಅದು ಏನೇ ಆಗಲಿ ಅದೊಂಥರ ತಮ್ಮ ಕೂಡ ಉಡುಗೊರೆ. ಅಂದರೆ ಯಾವ ಹೆಣ್ಣು ಮಕ್ಕಳಿಗೆ ತವ್ರ ಮನೆಯಿಂದ ಒಂದು ಉಲ್ಕಡ್ಡಿ ಕೊಟ್ಟರು ಅದೇ ಒಂದು ಬೆಟ್ಟದಷ್ಟು. ಅವ್ನು ನಮ್ಮೆಲ್ಲರಿಗಿಂತ ಚಿಕ್ಕವನಾಗಿರೋದ್ರಿಂದ ತಂದು ಕೊಟ್ಟಿರೋದ್ರಿಂದ ನನಗಂತೂ ಫುಲ್ ಖುಷಿ ಆಯಿತು. ನನ್ನ ತಮ್ಮ ಮೊದಲನೇ ಬಾರಿಗೆ ದುಡ್ಡಿಂದ ಸ್ಯಾರಿ ತಂದು ಕೊಟ್ಟಿದ್ದಾನಲ್ಲ, ಅದು ಎಲ್ಲೋ ಹೋಗಿದ್ದು, ಅಲ್ಲಿಂದ ನಮ್ಮ ಅಕ್ಕದಿರಿಗೆ ಬೇಕು ತಂದನಲ್ಲ, ಅದಕ್ಕೆಲ್ಲ ನಾವು ಏನು ಇದೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು. ಅವ್ನು ನಮ್ಮೆಲ್ಲರಿಗಿಂತ ಚಿಕ್ಕ ತಮ್ಮ, ಆದರೆ ನಮ್ಗೆ ಏನಾದ್ರು ತಂದು ಕೊಡ್ತಾನೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತಲ್ವಾ. ಆಮೇಲೆ ಅವ್ರ ಭಾವನಿಗೆ ಕಾರ್ನ ತೋರಿಸಿರ್ಲಿಲ್ಲ, ಅವ್ನು ಕಾರ್ ತಗೊಂಡಿದ್ದಲ್ಲ ಅದನ್ನ. ಹಾಗಾಗಿ ಒಂದು ಸರಿ ರೌಂಡ್ ಮಾಡಿಕೊಂಡು ಬುಜ್ಜಿನ ಮತ್ತು ಅವ್ರ ಭಾವನ ಕರ್ಕೊಂಡೋಗಿ 1-2 ರೌಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ರೌಂಡ್ ಹಾಕ್ಸ್ತಾ ಇದ್ದಾನೆ. ನೋಡಿ ಗಾಡಿ ಹೇಗಿದೆ ನೋಡಿ ಅಂದ್ಕೊಂಡು ತೋರಿಸ್ಕೊಂಡು. ತುಂಬ ಚೆನ್ನಾಗಿದೆ ಗಾಡಿ ಕಂಡೀಷನಲ್ಲಿ, ತುಂಬ ನಾನು ಕೂಡ ಲೈಕ್ ರೆಡ್ ನಮ್ಮ ಹತ್ರ ಇದೆಲ್ಲ ಮೊದಲು ಅದೇ ಸೇಮ್ ಕಲರು, ಮತ್ತು ಇದು ಸ್ವಲ್ಪ ಬ್ಲ್ಯಾಕ್ ಏನೋ ಡಿಸೈನ್ ಮಾಡಿಸಿದ್ದಾನೆ ಅಷ್ಟೇ. ತುಂಬ ಚೆನ್ನಾಗಿದೆ, ಖುಷಿ ಆಯಿತು ನನಗೆ. ನೋಡಪ್ಪ, ನನ್ನ ತಮ್ಮ ಒಡಿಸ್ಸಾಯಿಂದ ಒಂದು ಸ್ಯಾರಿ ತಂದಿದ್ದಾನೆ. ನೋಡಿ ಹೇಗಿದೆ ಅಂತ. ತಮ್ಮ ತಂದುಕೊಟ್ರೆ ಸ್ಯಾರಿ ಚೆನ್ನಾಗಿದೆಯಾ? ಎಲ್ಲ ಹೆಣ್ಮಕ್ಳು ತಲೆ ಮೇಲೆ ಕೊಡೋಣ ಹೊತ್ಕೊಂಡು ಹೋಗ್ತಾ ಇರೋದು. ಏನೋ ಅವ್ನಿಗೆ ತರಬೇಕು ಅನ್ಸೋದೆ, ಎಲ್ಲರಿಗೂ ತಂದರೆ ನಮ್ಮ ಅಕ್ಕ ತಂಗಿರಿಗೆ ಏನೋ ಖುಷಿ ಆಯಿತು ನೋಡಿ. ಅದು ಏನಾದರೂ ಆಗಲಿ, ಅಂದರೆ ತಮ್ಮ ಅಂದರೆ ಚಿಕ್ಕವನಲ್ವಾ, ಅವನು ಏನೇ ತಂದು ಕೊಟ್ಟರು ಕೂಡ ಏನೋ ಖುಷಿ. ಒಡಿಸ್ಸಾ ಸ್ಯಾರಿ ಹೇಗಿದೆ ಅಂತ ನೋಡಿ. ಖಂಡಿತ ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿ ಖಂಡಿತವಾಗ್ಲೂ ಉಟ್ಕೊಳ್ತೀನಿ ಈ ಸ್ಯಾರಿನ. ಬ್ಲೌಸ್ ನೋಡಿ ಈಗ ಬಂದಿದೆ. ತಮ್ಮ ಒಡಿಸ್ಸಾಯಿಂದ ತಂದಿರೋ ಒಡಿಶನಾ ಪುಟ, ಏನದು ಒಡಿಶನಾ ಶೈಲು? ಎಲ್ಲಿ ಯಾವ್ದು ಒಡಿಶಾ? ಒಡಿಶಾಯಿಂದ ತಂದಿರೋ ಸ್ಯಾರಿ ಹೀಗಿದೆ ನೋಡಿ. ಬ್ಲೌಸ್ ಹೀಗಿದೆ, ಸ್ಯಾರಿ ಪೂರ ಹಿಂಗಿದೆ, ಚೆನ್ನಾಗಿದೆ ಒಂಥರ. ಬ್ಲೌಸ್ಗೂ ಸ್ಯಾರಿ ಎಲ್ಲ ಚೆನ್ನಾಗಿದೆ. ಅಲ್ಲಿಂದ ಪ್ರಸಾದ ಎಲ್ಲ ತಂದಿದ್ದಾನೆ. ತುಂಬಾ ಖುಷಿ ಆಯಿತು. ಓಕೆ ಬಾಯ್, ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.